ತರ ಮಾಡಿದ್ರೆ 4 ನೆಂಬರ್ಗಳವ್ರೆ. ಒಬ್ಬ ಅಪ್ಪನು ಜಡೆಗಳು ಬಿಟ್ಕೊಂಡು ಹೊರಟೋತಾನೆ ಪೂಜಾರಪ್ಪನು. ಇನ್ನೊಬ್ಬ ಅಪ್ಪನು ಇತ್ತ ತೋಟಲ್ ಅಡಿಗೆ ತೋಟದಾಗೆ ಚೆಕ್ಕೊಂಡು ಕೂಕೊಂತಾನೆ. ಇನ್ನೊಬ್ಬ ಅಪ್ಪನು ಜೆಹಿಬಿ ಕೊಂಡಾನೆ ಜೆಹಿಬಿ ಕೆಲ್ಸಕ್ಕೆ ಹೊರಟೋತಾನೆ. ಇನ್ನೊಬ್ಬ ಅಪ್ಪನು ತೋಟದಾಗ ಮಗುಳು ಬಿಡ್ಸ್ಕೊಂಡು ಕೂಕೊಂಡ್ರೆ ಇವ್ರು ಏನಕ್ಕೆ ಎಲೆಕ್ಷನ್ ನಿಲ್ಬೇಕು? ಅವ್ರ ಮಟ್ಟಕ್ಕೆ ಅವ್ರ ಮನೆಗಳಾಗಿದ್ದಿದ್ರೆ ನಾವು ಬೇಜ್ ಕಾರ್ಡ್ ಯಾವನೊಬ್ಬ ನಿಂತ್ಕೊಂಡು ಮಾಡೋನು. ಅದು ಬಿಟ್ಬಿಟ್ಟು ನಮ್ಗೆ ಬೇಕಿಲ್ದಿರೋರು ಇವ್ರು ಎಲೆಕ್ಷನ್ ನಿಂತು ಒಂದು ಪೊಲಿಟಿ ಅಂತ ಸರಿಯಾಗಿ ನ್ಯಾಯವಾಗಿ ಬರಲ್ಲ, ಏನಕ್ಕೂ ಬರಲ್ಲ. ಏನಕ್ಕೆ ಬೇಕಿಂತವ್ರು? ಮಂಚೇನಹಳ್ಳಿ ತಾಲೂಕಿನ ಗೌಡಗೆರೆ ಪಂಚಾಯಿತಿ ವ್ಯಾಪ್ತಿಯ ಹೊನ್ನಪ್ಪನಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿದೆ. ಚುನಾವಣೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳಿಗೆ ಈ ಗ್ರಾಮ ನೆನಪಾಗುತ್ತೆ ಅಷ್ಟೇ. ಗಬ್ಬು ನಾರುವ ಚರಂಡಿಗಳಿಂದ ಇಲ್ಲಿನ ನಿವಾಸಿಗಳು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಗ್ರಾಮದ ರಸ್ತೆಗಳಂತೂ ಮಳೆ ಬಂದ್ರೆ ಸಾಕು ಕೆಸರು ಗದ್ದೆಯಾಗುತ್ತಿದೆ. ಬೇಸಿಗೆಯಲ್ಲಿ ಧೂಳಿನ ಗೂಡಾಗಿ ಮಾರ್ಪಟ್ಟಿದೆ. ಸರಿಯಾದ ರಸ್ತೆ ಇಲ್ಲದೆ ಶಾಲಾ ಮಕ್ಕಳು, ವಯೋವೃದ್ಧರು, ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆ ನೀರಿನೊಂದಿಗೆ ಕೊಳಚೆ ನೀರು ಸೇರಿ ಮನೆಗಳ ಮುಂದೆ ಹರಿದು ಗಬ್ಬು ನಾರುತ್ತಿದೆ. ಸೊಳ್ಳೆಗಳ ಕಾಟದಿಂದ ಗ್ರಾಮಸ್ಥರು ನಿದ್ದೆಯಿಲ್ಲದೆ ನರಳಾಡುವಂತಾಗಿದೆ. ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಅಂತ ಹೊನ್ನಪ್ಪನಹಳ್ಳಿ ನಮ್ದು. ನಾವು 2 ವರ್ಷದಿಂದ ಗೌಡಗೆರೆ ಪಂಚಾಯತಿಗೆಲ್ಲ ಹೋಗಿ ಗಲಾಟೆಗಳು ಮಾಡಿ ಮೆಂಬರ್ಗಳಿಗೆಲ್ಲ ಹೇಳಿ ಊರಲ್ಲೆಲ್ಲ ದೊಡ್ಡವ್ರಿಗೆಲ್ಲ ಹೇಳಿದ್ರು ಏನು ಪರಿಹಾರ ಮಾಡ್ತಾ ಇಲ್ಲ ಸರ್. ನಮ್ಗೆ ಏನು ಒಂದು ಅನುಕೂಲನೂ ಮಾಡ್ತಾ ಇಲ್ಲ. ಒಂದ್ ಚರಂಡಿ ಇಲ್ಲ, ಒಂದ್ ರೋಡ್ ಇಲ್ಲ, ಒಂದ್ ಏನು ಅನುಕೂಲ ಮಾಡ್ತಾ ಇಲ್ಲ ನಮ್ಗೆ. ಎಷ್ಟು ಸರಿ ನೆನ್ನೆ ಎಲ್ಲ ಮಂಡಲವ್ರು ಬಂದಾರ ಹೇಳಿದೀವಿ, ಏನು ನಮ್ಗೆ ಅನುಕೂಲ ಮಾಡ್ತಾ ಇಲ್ಲ. ನೆನ್ನೆ ಮಾಡಿಸ್ತೀವಿ ಅಂತ ಹೇಳಿ ಮಾಡ್ತಾ ಇಲ್ಲ. ರೋಡಾಗ ಚರಂಡಿ ನೀರೆಲ್ಲ ರೋಡಾಗೆ ಬರ್ತವೆ, ಎಲ್ಲ ಹುಳುಗಳಾಗಿ ಮನೆಗಳಿಗೆಲ್ಲ ನುಗ್ತಾವೆ ಚರಂಡಿ ನೀರೆಲ್ಲ. ನಾವ್ ಹೆಂಗಿರ್ಬೇಕು? ಎಲ್ಲ ವಯಸ್ಸಾಗಿರೋರು ಅವ್ರಿಗೆಲ್ಲ ಹುಷಾರಿರಲ್ಲ. ಅವ್ರೆಲ್ಲ ಏನು ಹೇಳಿದ್ರು ಏನು ಕೇಳ್ತಾ ಇಲ್ಲ ಸರ್ ನಮ್ಗೆ. ನೆನ್ನೆಲ್ಲ ಮಂಡಲವ್ರು ಬಂದಿದ್ರು, ಅವ್ರಿಗೆ ಹೇಳಿದ್ರು ಏನು ಕೇಳಿಲ್ಲ. ಮೆಂಬರ್ಗಳಿಗೂ ಹೇಳಿದೀವಿ ಮಾಡಿಸ್ತೀವಿ ಅಂತ ಹೇಳಿ ಮಾಡಿಸಿಲ್ಲ. ಚರಂಡಿ ನೀರೆಲ್ಲ ರೋಡಾಗೆ ಬರ್ತಾವೆ, ಮನೆಯೊಳಗೆ ನುಗ್ತಾವೆ ನೀರೆಲ್ಲನೂ. ಅವಾಗ 2 ವರ್ಷದಿಂದ ಸರ್ ನಮ್ಗೆ 2 ವರ್ಷದಿಂದ ಈ ತರ ನಮ್ಗೆ ಅನುಕೂಲನೇ ಮಾಡ್ತಾ ಇಲ್ಲ ಏನು ಗೌರ್ಮೆಂಟ್ ಇಂದ ನಮ್ಗೆ. ಮಾಡ್ತೀವಿ ಅಂತಾರೆ ಸರ್, ಮಾಡ್ತೀವಿ ಅಂತಾರೆ. ಹೇಳ್ದಾಗ ಹೋಗಿ ನೋಡ್ತಾರೆ, ತಿರುಗಿ ಮತ್ತೆ ಏನು ಈ ಕಡೆ ಏನು ಗಮನಕ್ಕೆ ತಗೊಳಲ್ಲ. ಮೂರ್ತಿ ಅಂತ ಪಂಚಾಯತಿಯವರು ಬಂದ್ರು, ನೆನ್ನೆ ಬಂದಿದ್ರು. ಬಂದ್ರೆ ಎಲ್ಲ ತೋರಿಸ್ವಿ. ನೆನ್ನೆ ಬಂದವ್ರು ನೆಂಬರ್ ಬಂದ್ರು ಮಾಡಿಸ್ತೀವಿ ಅಂದವ್ರು ತಿರುಗಿ ಬರ್ಲಿಲ್ಲ. ಚುನಾವಣೆ ಮಾತ್ರ ಬರ್ತಾರೆ, ಓಟ್ ಕೇಳ್ತಾರೆ. ಅವ್ರು ಓಟ್ ಬೇಕಾದ್ರೆ ಓಟ್ ಇದ್ ಮಾಡ್ಕೊಂಡು ಮಾತ್ರ ಹೊರಟೋತಾರೆ. ನಮ್ಗೆ ಏನು ಅನುಕೂಲ ಇಲ್ಲ. ನೀರ್ ಕೇಳಿದ್ರೆ ನೀರ್ ಬಿಟ್ರೆ ಕುಡಿದ್ಬಿಟ್ಟು ವಾಟರ್ ಮ್ಯಾನ್ ಬಿಟ್ರೆ ರಾತ್ರಿ ಎಲ್ಲ ಬಿಟ್ಬಿಡ್ತಾನೆ. ಇಲ್ಲ ಅಂದ್ರೆ 3 ದಿನ ಆಗಲಿ 4 ದಿನ ಆಗಲಿ ನೀರ್ ಬಿಡಲ್ಲ. ಪಂಚಾಯತಿ ಹತ್ರ ಹೋದ್ರೆ ಕೇಳಿದ್ರೆ ಅವ್ರು PDO ಅವ್ರು ಇದು ನೋಡಿದ್ರೆ ಅವ್ರು ಹೇಳ್ತೀವಿ ಹೋಗ್ರಿ ಅಂತ ಬರಲ್ಲ. ನೆಂಬರ್ ಕೇಳಿದ್ರೆ ಕೆಲ್ಸಗಳಾಗಲ್ಲ. ಜೋರಾಗಿ ಮಾತಾಡಿದ್ರೆ ಏನನ್ನ ಪಂಚಾಯತಿ ಹತ್ರ ಹೋದ್ರೆ ಕೆಲ್ಸಗಳು ಮಾಡಿಸ್ಬೇಕು ಅಂದ್ರೆ ಏನು ಒಂದು ಲೆಟರ್ ಕೂಡ ಕೊಡಲ್ಲ ನಮ್ಗೆ. ಏನಾರು ಬೇಕು ಅಂದ್ರೆ ಚುನಾವಣೆ ಟೈಮಾಗ ಮಾತ್ರ ನಮ್ಮನ್ನು ಉಪಯೋಗಿಸ್ಕೊಂತಾರೆ. ಇನ್ ನಾವ್ ಏನಕ್ಕೂ ಬೇಕಿಲ್ಲ, ವೋಟ್ ಹಾಕಕ್ ಮಾತ್ರನೇ ಇವ್ರಿಗೆ ನಮ್ಗೆ ಬೇಕಿರೋದು. ನೋಡಿ ನಮಗೆ ಹುಷಾರಿಲ್ಲ ನೋಡಿ. ಈಗ ಅವಾಗ ಇದು ತೋರಿಸ್ತೀನಿ, ಈ ಚರಂಡಿಗಳಾಗ ಓಡಾಡಿ ನೋಡ್ರಿ ಈ ತರ ಆಗವೆಲ್ಲಾನು. ಯಾರು ನಮ್ಗೆ ರೆಸ್ಪಾನ್ಸ್ ಕೊಡೋದು? ಕಷ್ಟ ನಾವು ಕೂಲಿ ಮಾಡ್ಕೊಂಡು ತಿನ್ನೋರ್ಗೆ ಈ ತರ ಮಾಡಿದ್ರೆ 4 ನೆಂಬರ್ಗಳವ್ರೆ. ಒಬ್ಬ ಅಪ್ಪನು ಜಡೆಗಳು ಬಿಟ್ಕೊಂಡು ಹೊರಟೋತಾನೆ ಪೂಜಾರಪ್ಪನು. ಇನ್ನೊಬ್ಬ ಅಪ್ಪನು ಇತ್ತ ತೋಟಲ್ ಅಡಿಗೆ ತೋಟದಾಗೆ ಚೆಕ್ಕೊಂಡು ಕೂಕೊಂತಾನೆ. ಇನ್ನೊಬ್ಬ ಅಪ್ಪನು ಜೆಹಿಬಿ ಕೊಂಡಾನೆ ಜೆಹಿಬಿ ಕೆಲ್ಸಕ್ಕೆ ಹೊರಟೋತಾನೆ. ಇನ್ನೊಬ್ಬ ಅಪ್ಪನು ತೋಟದಾಗ ಮಗುಳು ಬಿಡ್ಸ್ಕೊಂಡು ಕೂಕೊಂಡ್ರೆ ಇವ್ರು ಏನಕ್ಕೆ ಎಲೆಕ್ಷನ್ ನಿಲ್ಬೇಕು? ಅವ್ರ ಮಟ್ಟಕ್ಕೆ ಅವ್ರ ಮನೆಗಳಾಗಿದ್ದಿದ್ರೆ ನಾವು ಬೇಜ್ ಕಾರ್ಡ್ ಯಾವನೊಬ್ಬ ನಿಂತ್ಕೊಂಡು ಮಾಡೋನು. ಅದು ಬಿಟ್ಬಿಟ್ಟು ನಮ್ಗೆ ಬೇಕಿಲ್ದಿರೋರು ಇವ್ರು ಎಲೆಕ್ಷನ್ ನಿಂತು ಒಂದು ಪೊಲಿಟಿ ಅಂತ ಸರಿಯಾಗಿ ನ್ಯಾಯವಾಗಿ ಬರಲ್ಲ, ಏನಕ್ಕೂ ಬರಲ್ಲ. ಏನಕ್ಕೆ ಬೇಕಿಂತವ್ರು? ಇನ್ನು ಇದಕ್ಕೆ ಸಂಬಂಧಪಟ್ಟ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ಕೊಟ್ಟರೂ ಸಹ ಕ್ಯಾರೆ ಅನ್ನುತ್ತಿಲ್ಲ. ಅಧಿಕಾರಿಗಳು ಉಡಾಫೆ ಉತ್ತರಗಳಿಂದ ನುಣುಚಿಕೊಳ್ಳುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅದು ನೆಲ್ಲಿ ನೀರು ಬರಲ್ವಾ? ಮತ್ತೆ ವಾಸ ಮಾಡೋದು ಇಲ್ಲ ಸರ್, ಬೀಗ ಹಾಕಿದೀವಿ. ಇನ್ ಸ್ಮೆಲ್ ಅಲ್ಲಿ ಹೆಂಗಿರ್ತಾರ ಅವ್ರು ನಮ್ಮ ಮನೆಗೆ ಇಳಿಯಕ್ಕಾಗಲ್ಲ ಸರ್. ನಮ್ಗೆ ಆ ಮನೆಗಿರೋದೆಲ್ಲ ನೋಡಿ ಹೆಂಗಾಗೈತಿ. ಇಷ್ಟು ಸರಿ ಮೆಂಬರ್ಗಳಿಗೆ ಮಂಡಲವ್ರಿಗೆ ಎಲ್ಲ ತೋರಿಸಿದೀವಿ ಸರ್, ಏನ್ ಅನುಕೂಲನೂ ಮಾಡ್ಕೊಟ್ಟಿಲ್ಲ ಇವ್ರಿಗೆ. ಇವ್ರು ಪಾಪ ಕೆಲ್ಸ ಕೈಲಾಗಲ್ಲ ಕೆಲ್ಸಗಳು ಮಾಡಕ್ಕೆ. ವನವಾಸ ಮಾಡೋದು ನಾವು ಕೈಲಾಗ್ತಿದ್ದವ್ರು ಮಕ್ಕಳಿದ್ದವರು ಅದನ್ನ ಪೇಷಂಟ್ ಹೆಂಗೆ ನಾವು ವನವಾಸ ಮಾಡೋದು. ಚರಂಡಿ ನೀರು ಬಂದ್ರೆ ಪೈಪ್ ಮೇಲೆ ನಾನು ತಗೊಳ್ಕೊಂಡು ನೀರು ಚೆಲ್ಲಿದ್ದೀವಿ ಅಂತಂದೇಳಿ
ಅಂತ ನಾವು ಚರಂಡಿಯಾಗ ನೀರ್ ನಿಂತ್ಕೊಂಡು ಒಳಕ್ಕೆ ಹುಳುಗಳೆಲ್ಲ ಬರ್ತಾವ ಸರ್. ಕ್ಲೀನ್ ಮಾಡಿದ್ರು ಅವ್ರಿಗೆ ಎಷ್ಟು ದಿನ ಹೋಗಿ ಹೇಳ್ ಬಂದ್ರು ಅವ್ರು ಇದ್ ಮಾಡ್ತಾ ಇಲ್ಲ. ಹುಡುಗರ್ಗ್ ಹುಷಾರಿಲ್ದ 2 ವರ್ಷದಿಂದ ಆಸ್ಪತ್ರೆಗೆ ತಿರ್ಗಾಕ್ ನಮ್ಗೆ ಎಲ್ಲಿಂದ ಬರ್ತೈತೆ ಹೇಳ್ರಿ ಸರ್. ಕೂಲಿ ಮಾಡ್ಬೇಕು, ಹುಡುಗರ್ನ ಸಾಕ್ಬೇಕು, ಇದು ಚರಂಡಿ ನೀರಿಂದಲೇ ನಮ್ಗೆ ತೊಂದ್ರೆ ಆಗ್ತಾ ಐತೆ. ಹೆಂಗೆ ಇವ್ರ ಹತ್ರ ನಾನು ಹೇಳಕ್ ಹೋದ್ರೆ ನೀವ್ ಹೋಗ್ರಿ ಬರ್ತೀವಿ ನಾವ್ ಮಾಡ್ತೀವಿ ಅಂತ ಮೊರಲ್ಲ ಅವ್ರು ಮಾಡಲ್ಲ ಸರ್. ಅವ್ರು ಏನನ್ ಹೇಳಕ್ ಹೋದ್ರೆ ಏನೋ ಗಲಾಟೆಗಳಿಗೆ ಬರ್ತಾರೆ. ಏನಂತ ಹೇಳ್ತೇವೆ ಅಂದ್ರೆ ಚರಂಡಿಗೆ ನೀರ್ ಹಾಕ್ತಂದ್ ಮಾಡಿಲ್ವ ನಮ್ಮವಾಗ ಮಾಡಿದ್ವಿ ಬರ್ತೀವಿ ಅಂತ ಬರಲ್ಲ. ಏನಿಲ್ಲ ಅವ್ರಿಗೆ ಏನನ್ನ ಹೇಳಕ್ ಹೋದ್ರು ಆಗಲ್ಲ. 4 ಜನ ಅವ್ರ ಸರ್ ನಂಬರ್ಗಳು. ಒಬ್ರನ್ನ ಇಲ್ಲಿಗ್ ಬಂದ್ ನೋಡಿ 7 ದಿವಸ ಮಾತ್ರ ಇಲ್ಲಿಗ್ ಬರ್ತಾರೆ, ತಿರ್ಗಿ ಹೊರಟೋಗ್ತಾರೆ. ನೋಡ್ಬಿಟ್ಟು ಹೋದವ್ರು ತಿರ್ಗಿತ್ತು ಅಡ್ರೆಸ್ಗೆ ಬರಲ್ಲ. ನಾವೆಲ್ಲ ಮನೆ ಪಕ್ಕದಾಗೆಲ್ಲ ಜಗಳಗಳು. ಇವಾಗ ವಯಸ್ಸಾದವ್ರು ಇರ್ತಾರೆ, ಮಕ್ಳು ಇರ್ತಾರೆ, ಚರಂಡಿಗೆ ಬಿದ್ರೆ ಯಾರು ಸಹ ಆಗೋದಿಲ್ಲ. ಏನಾದ್ರೂ ಇದ್ದ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸುತ್ತಾರಾ? ಕಾದು ನೋಡಬೇಕಾಗಿದೆ. ನಾಸೀರ್ ಜೊತೆ ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ.